ಎಲ್ಲರಿಗೂ ನಮಸ್ಕಾರ. ಕಾವ್ಯಾಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇವಾಗ ಗೊತ್ತಾಗ್ತದೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಪನ್ನೀರ್ ಇತ್ತು ಮತ್ತು ಪಾಲಕ್ ಇತ್ತು. ಪಾಲಕ್ ಸ್ವಲ್ಪ ಜಾಸ್ತಿ ತಂದಿರೋದ್ರಿಂದ ಒಣಗೋಗ್ತಾ ಇದೆ ಅಂದ್ಬಿಟ್ಟು ಪಾಲಕ್ ಪನ್ನೀರ್ ಮಾಡೋಕ್ಕೆ ಇಲ್ಲಿ ಫಸ್ಟು ನಾನು ಪಾಲಕ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ, ಡಿಪೆಂಡ್ಸ್ ಆನ್ ನೀವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ. ಅದಾದಮೇಲೆ ನೆಕ್ಸ್ಟ್ ಪನ್ನೀರ್, ಇಲ್ಲೇ ಹೆಸರಲ್ಲೇ ಇದೆ ಪಾಲಕ್ ಪನ್ನೀರ್, ಅಂದರೆ ಪಾಲಕ್ ಮತ್ತು ಪನ್ನೀರ್ ಮೋಸ್ಟ್ ಇಂಪಾರ್ಟೆಂಟ್. ನಾನಿಲ್ಲಿ ಪನ್ನೀರ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಪನ್ನೀರ್ನ ಕೂಡ ಮನೇಲಿ ಕೂಡ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಕಿನೆ ತೆಗೆದಿಟ್ಟು ಇಲ್ಲಾಂದರೆ ಹಾಲು ಹುರಿದೋಗಿದ್ರೆ ಅದರಲ್ಲೆಲ್ಲ ನೀವು ಮಾಡ್ಕೊಬೋದು. ಅದಾದಮೇಲೆ ಇಂಗ್ರೀಡಿಯೆಂಟ್ಸ್ ನಾನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ. ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಬೆಣ್ಣೆ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿದ್ರೂ ಅದೇ ಯೂಸ್ ಮಾಡ್ಬೋದು. ಅದಾದಮೇಲೆ ಜೀರಿಗೆ ತೊಗೊಂಡಿದ್ದೀನಿ, ಖಾರ ಪುಡಿ, ಉಪ್ಪು, ಗರಂ ಮಸಾಲೆ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ, ಯಾಕಂದರೆ ನಾವು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀವಿ ಹಾಗಾಗಿ. ಅದಾದಮೇಲೆ ಒಂದು ಪಾತ್ರೆಗೆ ನಾನು ನೀರು ತೊಗೊತಾ ಇದ್ದೀನಿ, ಯಾಕಂದರೆ ಪಾಲಕ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ ನೀರಲ್ಲಿ ಹಾಕಿ. ಸೊ ಅದನ್ನು ಬೇಯಿಡ್ತಾ ಇದ್ದೀನಿ ನಾನು. ತುಂಬ ಹೊತ್ತೇನು ಬೇಯೋದು ಬೇಡ, 5ರಿಂದ 7 ನಿಮಿಷ ಅಂತ ಅಂದ್ಕೊಳ್ಳಿ. ಅದು ಕೂಡ ಜಾಸ್ತಿನೇ ಆಯಿತು. 3 ನಿಮಿಷ ಬಿಟ್ಟರು ಇದು ನಿಮಗೆ ಜಾಸ್ತಿ ಬೇಗ ಬೇಯುತ್ತೆ. ನೀರು ಕುದಿಬೇಕಾದ್ರೆ ಹಾಕಿದ್ರೆ ಒಳ್ಳೆಯದು. ನಾನಿಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನೀರು ಕುದಿಯೋಕೆ ಬಿಟ್ಟಿಲ್ಲ, ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಸೊ ನೋಡಿ, ಎಲ್ಲ ಆದಮೇಲೆ ಹೀಗಾಗುತ್ತೆ. ಇದನ್ನು ನಾನು ನೀರು ಸೋಸ್ಕೊತೀನಿ, ಹಾಗಾಗಿ ಒಂದು ಕಡೆ ತೆಗ್ದಿಡ್ತಾ ಇದ್ದೀನಿ, ಯಾಕಂದರೆ ಇದನ್ನು ನಾನು ರುಬ್ಕೊಬೇಕಾಗುತ್ತೆ. ಇಲ್ಲಿ ನಾನು ಹೇಳ್ತೀನಿ, ನನಗೆ ತುಂಬ ನೈಫ್ ಏನಂತಾರೆ, ತುಂಬ ನುಣುಪಾಗಿ ನನಗೆ ರುಬ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ. ನನಗೆ ಸ್ವಲ್ಪ ಬಾಯ್ಲ್ ಸಿಗಬೇಕು, ಆ ಥರ ಇಷ್ಟ ಆಗುತ್ತೆ ನನಗೆ ಪಾಲಕ್ ಪನ್ನೀರಲ್ಲಿ. ಸೊ ನಿಮ್ಗೇನಾದರೂ ನೀಟಾಗಿ ರುಬ್ಬಿಟ್ಟು ಮಾಡಬೇಕು ಅಂದರೆ ನೀವು ಆ ಥರ ಮಾಡ್ಬೋದು. ಸೊ ನೋಡಿ, ಏನಿದೆ ಎಲ್ಲನೂ ನಾನು ತೊಗೊತಾ ಇದ್ದೀನಿ. ಇದನ್ನು ನೀವು ನೀರು ಬೇಕಾದ್ರೆ ಯೂಸ್ ಮಾಡ್ಬೋದು ಆಮೇಲೆ. ಸೊ ನೋಡಿ, ಒಂದು ಜಾರು ಹಾಕ್ಕೊತಾ ಇದ್ದೀನಿ. ಸೊ ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ಎಷ್ಟು ತೊಗೊಂಡಿದ್ದು ಅಷ್ಟು ಹಾಕ್ತಾಯಿದ್ದೀನಿ. ಅದನ್ನು ರುಬ್ಬಿ ಒಂದು ಕಡೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಪನ್ನೀರ್ನ ಸ್ವಲ್ಪ ಅದರಲ್ಲಿ ರೋಸ್ಟ್ ಮಾಡೋಕ್ಕೋಸ್ಕರ. ನೀವು ತುಂಬ ರೋಸ್ಟ್ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಅದು ಗೋಲ್ಡಿಶ್ ಕಲರ್ ಆದರೆ ಸಾಕು. ಯಾಕಂದರೆ ಇದು ನೀವು ಜಾಸ್ತಿ ಎಣ್ಣೆಲಿ ಬಿಟ್ಟಷ್ಟು ಏನಾಗುತ್ತೆ ಅಂದರೆ ಅದು ಕಚ್ಕೊಳ್ಳುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಆಗುತ್ತೆ ಅಂತ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ತುಂಬ ಏನು ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಏನಂದರೆ ಇದು ಮತ್ತೆ ನಾವು ಅಲ್ಲಿ ಬೇಯಿಸ್ತೀವಲ್ವ ಪಾಲಕ್ ಏನು ರುಬ್ಬಿದ್ದೀವಿ ಅದ್ರ ಜೊತೆ, ಹಾಗಾಗಿ ತುಂಬ ರೋಸ್ಟ್ ಬೇಕಂದರೆ ನೀವು ಮಾಡ್ಕೊಳ್ಳಿ. ಎಣ್ಣೆ ಕಾಯಿದ್ರೆ ಇದು 1-2 ನಿಮಿಷದಲ್ಲಿ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಆ ಎಣ್ಣೆ ಕಾಯ್ದಿರ ಹಾಕ್ಕೊಂಡ್ರೆ ಸ್ವಲ್ಪ ಇದು ಟೈಮ್ ಹಿಡಿಯುತ್ತೆ. ನಾನಿಲ್ಲಿ ಗ್ಯಾಸ್ನ ಸ್ಟವ್ನ ನಾನು ಸ್ವಲ್ಪ ಕಮ್ಮಿಲಿಟ್ಟು ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ತಳ ಹಿಡಿಯುತ್ತಿತ್ತು ಹಾಗಾಗಿ. ಸೊ ನೀವು ಮಾಡಬೇಕಾದ್ರೆ ಕೂಡ ಕಮ್ಮಿಲಿಟ್ಟೆ ಮಾಡಿ ಒಳ್ಳೆಯದು, ಇಲ್ಲಾಂದರೆ ತವ ಹಿಡಿಯುತ್ತೆ, ನಿಮಗೆ ಕಾಣಿಸ್ತದೆ ವಿಡಿಯೋದಲ್ಲಿ. ಸೊ ಅದನ್ನು ತೆಗೆದಿಟ್ಕೊಂಡೆ. ಅದಾದಮೇಲೆ ಇನ್ನೊಂದು ಪ್ಯಾನ್ ಥರ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಎಷ್ಟು ಬೇಕು ಅಷ್ಟು ತೊಗೊತಾ ಇದ್ದೀನಿ, 2 ಸ್ಪೂನ್ ಅಂತ ಅಂದ್ಕೊಳ್ಳಿ. ಅದಕ್ಕೇ ನಾನು ಬೆಣ್ಣೆ ಏನು ತೆಗೆದಿಟ್ಟಿದ್ದೆ ಅಲ್ವಾ ನಾನು, ಅದನ್ನು ಈ ಪ್ಯಾನ್ಗೆ ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ 2 ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಇಲ್ಲ ನಿಮ್ಗೆ ಎಣ್ಣೆ ಬೇಡ, ನಾನು ಬೆಣ್ಣೆಲೇ ಮಾಡ್ಕೊತೀನಿ ಅಂದರೆ ಅದು ನಿಮ್ಮ ಚಾಯ್ಸ್, ನೀವು ಮಾಡ್ಕೊಬೋದು. ಎಲ್ಲ ನಾನು ಬೆಣ್ಣೆ ಏನಿತ್ತು ಒಂದು ಪಾಕೆಟ್ ಇಲ್ಲಿ ಚಿಕ್ಕದಿತ್ತಲ್ಲ ಅದನ್ನು ಫುಲ್ ಹಾಕ್ಕೊಂಡೆ. ಅದಾದಮೇಲೆ ನಾನು ಇದಕ್ಕೆ ಫಸ್ಟ್ ನಾನು ಹಾಕ್ತಾಯಿದ್ದೀನಿ ಜೀರಿಗೆ. ಯಾಕಂದರೆ ನಮ್ದು ಯಾವುದೇ ಅಡುಗೆ ಮಾಡೋ ಜೀರಿಗೆ ಹಾಕಿದ್ರೆ ಡೈಜೆಷನ್ ಪವರ್ಗೆ ಒಳ್ಳೆಯದು. ಹಾಗಾಗಿ ನಾನು ಜೀರಿಗೆನ ಆಲ್ಮೋಸ್ಟ್ ಎಲ್ಲದರಲ್ಲೂ ಬಳಸೋಕ್ಕೆ ಟ್ರೈ ಮಾಡ್ತೀನಿ. ಯಾವುದಕ್ಕೆ ರಿಕ್ವೈರ್ಮೆಂಟ್ ಇಲ್ಲ ಅದಕ್ಕೆ ನಾನು ಹಾಕೋಕ್ಕೆ ಹೋಗೋಲ್ಲ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ನೀವು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಬೆಣ್ಣೆ ಹಾಕಿರೋದ್ರಿಂದ ಅದು ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಈರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇವಾಗೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಅದೆಲ್ಲ ಹಾಕೊಂಡಾದ್ಮೇಲೆ ಆದರೂ ನಡೆಯುತ್ತೆ. ನಾನು ಇಲ್ಲಿ ಆಲ್ರೆಡಿ ಉಪ್ಪು ಎಲ್ಲ ಒಟ್ಟಿಗೆ ಒಂದೇ ಬಟ್ಲಲ್ಲಿ ತೊಗೊಂಡಿದ್ದೀನಲ್ವ, ಹಾಗಾಗಿ ಇವಾಗ ಆ್ಯಡ್ ಮಾಡ್ಕೊತಾ ಇಲ್ಲ. ಇದು ಸ್ವಲ್ಪ ರೋಸ್ಟ್ ಚೆನ್ನಾಗಿ ಮಾಡಬೇಕು. ನಿಮಗೆ ಕಾಣಿಸ್ತದೆ ಯಾವ ರೀತಿ ಮಾಡ್ತಾಯಿದ್ದೀನಿ ಇಲ್ಲಿ ಅಂತ. ನೀವು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ನಾನು ಹೇಳಿದೆ ನಾನು ತುಂಬ ನೆನಪಾಗಿ ಏನು ಮಾಡ್ಕೊಂಡಿಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಇದೆ, ತರಿ ಥರನೇ ಫೀಲ್ ಆಗುತ್ತೆ. ಸೊಪ್ಪು ಕಾಣಿಸುತ್ತೆ ನೀಟಾಗಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ರುಬ್ಕೊತೀನಿ.
ರುಬ್ಬಿರೋ ಮಿಶ್ರಣದಲ್ಲಿ ಯಾವುದೇ ರೀತಿ ನಾವು ಮಸಾಲ ಬಳಸಿಲ್ಲ, ಹಾಗಾಗಿ ಅದು ಹಸಿ ಸ್ಮೆಲ್ ಬರೋದಿಲ್ಲ. ಆಲ್ರೆಡಿ ಪಾಲಕ್ನ ನಾವು ಬೇಯಿಸ್ಕೊಂಡು ಇಟ್ಕೊಡೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಜೊತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲೇ ಅಷ್ಟೇ. ಅದಾಗಿ ಒಂದೇ ನಿಮಿಷಕ್ಕೆ ನಾನು ಏನೇನು ಮಸಾಲ ಅಂತ ಹೇಳಿದ್ನಲ್ವ, ಉಪ್ಪು ಮತ್ತು ಹಚ್ಚ ಖಾರ ಪುಡಿ, ಧನಿಯಾ ಪುಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಸೊಪ್ಪು ರುಬ್ಕೊಂಡಿದ್ದು ಏನು ಹಾಕಿದೆ ಅದು ಹಾಗೆ ಒಂದೇ ನಿಮಿಷಕ್ಕೆ ಇದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ನಾನು ನಿಮಗೆ ಹೇಳಿದೆ ನೀರನ್ನ ನಾವು ಬಳಸ್ಕೊಬೋದು ಅಂತ, ಯಾಕಂದರೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನಿಮ್ಮಲ್ಲಿ ಜನ ಜಾಸ್ತಿ ಇದ್ದಾರೆ, ಗ್ರೇವಿ ಸ್ವಲ್ಪ ತೆಳು ಬೇಕು ಅಂದರೆ ನೀವು ನೀರು ಜಾಸ್ತಿ ಹಾಕೊಳ್ಳಿ, ಇಲ್ಲ ಗಟ್ಟಿನೇ ಬೇಕು ಅಂತ ಇದ್ದರೆ ನಾವು ಸ್ವಲ್ಪ ಹಾಕೊತ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ನಾನು ಪನ್ನೀರ್ ಹಾಗೆ ತೆಗ್ದಿಟ್ಟಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿತ್ತು, ಹಾಗಾಗಿ ನಾನು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮೊದಲೇ ಹೇಳಿದೆ, ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ಪನ್ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪನ್ನೀರ್ ಕೂಡ ನಿಮಗೆ ಜಾಸ್ತಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡನೂ ಮಾಡ್ಕೊಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ, ನಿಮಗೆ ಬಾಲ ಕೂಡ ಕಾಣಿಸ್ತಾ ಇದೆ. ನಾನು ಹೇಳಿದೆ ಇದನ್ನು ಜಾಸ್ತಿ ನಿಮಗೆ ರುಬ್ಬಿಲ್ಲ ಅಂತ. ನನಗೆ ಈ ಥರ ಇಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ಕುದಿಸ್ಬೇಕು. ಮೇಲೆ ಕೂಡ ನೀವು ತಟ್ಟೆ ಇಲ್ಲಾಂದರೆ ಲಿಡ್ ಏನಾದರೂ ಮುಚ್ಚಿ. ಸೊ ಈ ತರ ಕಾಣಿಸ್ತಾ ಇದೆ ನೋಡಿ. ನನಗೆ ಈ ತರ ಗ್ರೇವಿ ಇಷ್ಟ. ಅನ್ನ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇದು ಇಲ್ಲಿಗೆ ಮುಗ್ದಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಹೇಳೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೋಡಿ, ನಾನು ಬೌಲ್ ಹಾಕೊಂಡ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಈವ್ನಿಂಗ್ ಅಂದರೆ ಚಪಾತಿ ಅಂತ ಹೇಳ್ಬೋದು. 1-2 ಚಪಾತಿ ಜೊತೆ ಈ ಗ್ರೇವಿ ಹಾಕೊಂಡು ತಿಂದರೆ ಫುಲ್ ಹೊಟ್ಟೆ ತುಂಬುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.